ಇನ್ನೊಂದು ಕಡೆ ಪರಿಷತ್ನಲ್ಲಿ ನೋಡಿ ಭಾರತ ಮಾತಕ್ಕೆ ಜೈ ಅಂತೀರ, ನಿಮ್ಗೆ ಗೌರವ ಇದೆ, ಗೌರವ ಇದೆ ನಿಮಗೆ. ಬಾಯಿ ತೆಗೆದ್ರೆ ರಾಮನ ಭಕ್ತರು, ಹಿಂದೂಗಳು ಹಿಂದುತ್ವ ಬಗ್ಗೆ ಮಾತಾಡ್ತು, ಹಿಂಗೆ ನೀವು ಹೆಣ್ಮಕ್ಳು ಬಾಯಿ ತೆಗೆದ್ರೆ ಭಾರತ ಮಾತೆ ಅಂತೀರಾ? ಇದೇನಾ ನಿಮ್ ಗೌರವ? ಭಾರತ ಮಾತೆ ಕೊಡೋದು? ಅವ್ನು ವಿಡಿಯೋ ಮಾಡ್ತಾರೆ, ನಾಚಿಕೆ ಬರ್ಬೇಕು. ನೀವು ನಾಯಕರಿದ್ರೆ ನಿಮ್ಮ ಬಗ್ಗೆ ಕೂಡ ಮಾತಾಡಿದ್ದಾರೆ, ಅಂತವ್ರು ಪಕ್ಕಕ್ಕೆ ಹೋಗಿ ನಿಂತಿರ್ತಾರಲ್ಲ, ನಿಮ್ಗೆ ಗೌರವ ಇಲ್ವಾ? ಅದನ್ನ ನಿಂದಿರ್ಸ್ಕೊಂಡ್ಬಿಟ್ಟು ವಿಡಿಯೋ ಮಾಡಿಸ್ತಾ ಇದ್ದಾನೆ. ಅಲ್ಲ ಸಾಕ್ಷಿಗ ನೀನ್ ಮಾತಾಡುವಂತೆ ನೀವು ಮಾತಾಡೋ ಕಾಲಕ್ಕೆ ಮಾತಾಡಿದವ್ರು ಕಳ್ಳ ಕಳ್ಳ ಮಾತಾಡಿದ್ರೆ ನಮಗೆ ಅವಸರ ಇದ್ದಾಗಲ್ಲ ಅಲ್ಲಿ ಹೊರಗೆ ಮಾತಾಡೋದು ಸಭಾಪತಿಗಳಿಲ್ಲ ಪೀಠದಲ್ಲಿ, ಆದರೂ ಕೂಡ ಅಲ್ಲಿರುವಂತಹ ಸದಸ್ಯರುಗಳ ನಡುವಿನ ವಾಕ್ಸಮರ ಏನು ಕಮ್ಮಿ ಆಗ್ತಾ ಇಲ್ಲ. ಪರಿಷತ್ನಲ್ಲಿ ಈಗಲೂ ಕೂಡ ಗದ್ದಲ ಕೋಲಾಹಲ ಅನ್ನುವಂಥದ್ದು ಮುಂದುವರಿತಾ ಇದೆ. ಒಂದು ಹಂತದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬದಿಯಲ್ಲಿ ನಿಂತು ಅಲ್ಲಿ ಆರೋಪ ಮಾಡ್ತಾ ಇದ್ದಂಥವ್ರು ಸೀದಾ ಸಭಾಪತಿಗಳ ಪೀಠದ ಬಳಿ ಹೋಗಿ ಅಲ್ಲಿಂದ CT ರವಿ ಅವರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಳ್ತಾ ಇರುವಂಥ ಅವ್ರ ಮಾತುಗಳನ್ನು ನೋಡಬಹುದಾಗಿದೆ. ಏನು ನಿನಗೆ ತಾಯಿ ಇಲ್ವೇನೋ, ನಿನಗೆ ಹೆಂಡತಿ ಇಲ್ವೇನೋ, ನಿನಗೊಬ್ಳು ಮಗಳಿಲ್ವೇನೋ, ಈ ರೀತಿಯಾಗಿ ನೀನು ಹೆಣ್ಮಕ್ಳ ಬಗ್ಗೆ ಮಾತನಾಡೋದು ಅಂತ ಆ ಕಡೆಗೆ BJPಯ ಸದಸ್ಯರಿರುವ ಕಡೆಗೆ ಕೈ ತೋರಿಸ್ತಾ ಅವರು ಬಹಳ ಆಕ್ರೋಶಭರಿತವಾದಂಥ ಟೀಕೆಗಳನ್ನು ಮಾಡ್ತಾ ಇದ್ದಂಥದ್ದನ್ನು ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಈಗಲೂ ಕೂಡ BJPಯ ಸದಸ್ಯರುಗಳು ಕೂಡ ಅಲ್ಲೇ ಇದ್ದಾರೆ, ಸಭಾಪತಿಗಳ ಪೀಠದ ಬಳಿನೇ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಸದಸ್ಯರು ಈ ಬದಿಯಿಂದ ಕೈ ತೋರಿಸ್ತಾ ಆ ಕಡೆಗೆ ಮಾಡ್ತಾ ಇರುವಂಥ ಆರೋಪಗಳು, ಬಹಳ ಹರಿತವಾದಂಥ ಟೀಕೆಗಳನ್ನು ನಾವು ಗಮನಿಸ್ತಾ ಇದ್ವಿ. CT ರವಿಯವರ ಅಕ್ಕಪಕ್ಕದಲ್ಲಿ ಇದ್ದಂಥ ಕೆಲ ಪರಿಷತ್ ಸದಸ್ಯರೇನಿದ್ರು, ಮಹಿಳಾ ಸದಸ್ಯರು ಹೋಗಿ ಆ CT ರವಿಯವರ ಅಕ್ಕಪಕ್ಕ ನೀವು ನಿಂತಿದ್ದೀರಲ್ಲ, ಅವ್ರು ಮಾತನಾಡಿರುವಂಥ ಮಾತುಗಳನ್ನು ನೀವು ಒಪ್ತೀರಾ? ಹಾಗಾದ್ರೆ ಹೀಗೆ ಕಾಂಗ್ರೆಸ್ನ ಸದಸ್ಯರುಗಳು ಅಲ್ಲಿದ್ದಂಥ BJPಯ ಮಹಿಳಾ ಸದಸ್ಯರುಗಳ ಕಡೆಗೂ ಕೂಡ ಪ್ರಶ್ನೆಗಳನ್ನು ಎಸಿತಾ ಇದ್ದಾರೆ. ನಿನಗೆ ತಾಯಿ ಇಲ್ವೇನೋ, ನಾನು ಈಗ ತಾನೇ ಹೇಳ್ದಂಗೆ ಮಗಳಿಲ್ವಾ, ನಿನಗೆ ಪತ್ನಿ ಇಲ್ವಾ, ನಿನಗೆ ಅವರೆಲ್ಲ ಹೆಣ್ಣಲ್ವಾ? ಹೀಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ಹರಿತವಾದಂಥ ಆರೋಪಗಳನ್ನು ಮಾಡ್ತಾ ಇದ್ದಾರೆ CT ರವಿ ಹಾಗೆ BJPಯ ಸದಸ್ಯರುಗಳ ವಿರುದ್ಧವಾಗಿ. ಯಾವ ಮಟ್ಟಿಗೆ ಅಂತ ಅಂದರೆ ಸದನದ ಈ ಭಾಗದಲ್ಲಿದ್ದಂಥವರು ಸೀದಾ ಪೀಠದ ಬಳಿ ಹೋಗಿ, ಸಭಾಪತಿಗಳ ಪೀಠದ ಬಳಿ ಹೋಗಿ ಕೈ ತೋರಿಸ್ತಾ ಅವರು BJPಯ ಸದಸ್ಯರುಗಳ ಕಡೆಗೆ ನಾನು ಈಗ ತಾನೇ ಹೇಳಿದಾಗೆ ಆಕ್ರೋಶ ಭರಿತವಾದಂಥ ಟೀಕೆಗಳನ್ನು ಮಾಡ್ತಾ ಇದ್ದಂಥದ್ದನ್ನು ನೋಡ್ತಾ ಇದ್ವಿ. ಮತ್ತೊಂದು ಕಡೆ ಹೀಗೆ ಅಶ್ವಥ್ ನಾರಾಯಣ್ ಅವರು, CT ರವಿಯವರು, ಇವತ್ತು ಕಾಂಗ್ರೆಸ್ನ ಕೆಲ ಸದಸ್ಯರುಗಳು ನನ್ನ ವಿರುದ್ಧವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ. ಅವ್ರ ಬೆಂಬಲಿಗರು ನನ್ನನ್ನು ಕೊಲೆ ಮಾಡೋಕೆ ಬಂದಿದ್ದಾರೆ ಅಂತೆಲ್ಲ ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟಿಸ್ತಾ ಇರುವಂಥದ್ದು, ಸಭಾಪತಿಗಳಿಗೆ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಗ್ತಾ ಇರೋದು, ಈ ಥರ ಅಂತ ಕೆಲ ಘಟನೆಗಳಿಗೆ ಇವತ್ತು ಸುವರ್ಣಸೌಧ ಸಾಕ್ಷಿಯಾಗ್ತಾ ಇದೆ. ನಾವಿಲ್ಲಿ ನೋಡ್ತಾ ಇದ್ದೀವಿ. CT ರವಿಯವರನ್ನೆಲ್ಲ ಹೊರಗೆ ಕರ್ಕೊಂಬರುವಂಥ ಪ್ರಯತ್ನ ಆಗ್ತಾ ಇದೆ. ಹಿರಿಯ ಸದಸ್ಯನಾಗಿಯೂ ಹಾಗೂ ಸಭಾಪತಿಯಾಗಿಯೂ ನಾನು ಒಬ್ಬ ಮಹಿಳಾ ಸಚಿವರನ್ನು ಕುರಿತು CT ರವರು ಹೇಳಿದ್ದಾರೆ ಎನ್ನಲಾದ ಪದಗಳು ನನ್ನ ದೃಷ್ಟಿಯಲ್ಲಿ ಗೌರವ ತರುವಂಥದ್ದಲ್ಲ. ಯಾವುದೇ ಮಹಿಳೆಯು ತನ್ನ ಕುರಿತಾಗಿ ವಿನಾಕಾರಣ ಸಾರ್ವಜನಿಕವಾಗಿ ಅಗೌರವಿಸಿಕೊಳ್ಳುವಂಥ ಮಾತುಗಳನ್ನು ಆಡಿದ್ದಾರೆ ಎಂದು ದೂರನ್ನು ನೀಡುವುದಿಲ್ಲ ಎಂಬುದು ನನ್ನ ನಂಬಿಕೆ. ಆಪಾದನೆಗೆ ಒಳಗಾದವರು, ಆಪಾದನೆ ಮಾಡುವವರು ಈ ವಿಷಯದ ಸತ್ಯಾಸತ್ಯನ ಕುರಿತು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗುತ್ತದೆ. ಜವಾಬ್ದಾರಿ ಸ್ಥಾನದಲ್ಲಿ ಹಾಗೂ ಸಾರ್ವಜನಿಕ ಜೀವನದಲ್ಲಿರುವ ನಾವುಗಳು ಇತರಿಗೆ ಮಾದರಿಯಾಗುವಂತೆ ನಡೆದುಕೊಳ್ಳಬೇಕೆಂಬುದು ನನ್ನ ಅಭಿಲಾಷೆ. ಇದನ್ನು ಎಲ್ಲ ಗೌರವಾನ್ವಿತ ಶಾಸಕರುಗಳು ತಿಳಿದುಕೊಳ್ಳಬೇಕೆಂದು ನನ್ನ ಕಳಕಳಿಯ ಮನವಿಯನ್ನು ತಾವು ಅರ್ಥ ಮಾಡಿಕೊಳ್ಳುತ್ತೀರೆಂದು ಭಾವಿಸಿದ್ದೇನೆ. ಇನ್ನು ಇಷ್ಟೆಲ್ಲ ಆದಂತಹ ನಂತರದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಿಟ್ಟೇನು ಕಮ್ಮಿ ಆಗಿರಲಿಲ್ಲ. ಒಂದು ಹಂತದಲ್ಲಿ ಸದನವನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಿದಂತ ನಂತರದಲ್ಲೂ ಕೂಡ, ಸಭಾಪತಿಗಳು ತಮ್ಮ ಪೀಠದಿಂದ ಹೊರಟಿದಂತ ನಂತರದಲ್ಲೂ ಕೂಡ CT ರವಿ ಅವರ ವಿರುದ್ಧವಾದಂತಹ ಆಕ್ರೋಶ ಮುಂದುವರಿತು. ಅವ್ರು ಆಡಿದ್ದಾರೆ ಅನ್ನುವಂಥ ಮಾತಿನ ಆರೋಪ ಏನಿದೆ, ನಿನಗೆ ತಾಯಿ ಇಲ್ವೇನೋ, ಹೆಂಡತಿ ಇಲ್ವೇನೋ, ನಿನಗೆ ಮಗಳಿಲ್ವೇನೋ ಅಂತ
ಸಿಟಿ ರವಿ ವಿರುದ್ಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏಕವಚನದಲ್ಲೇ ಕಿಡಿಕಿಡಿಯಾದರು. ಸೊ ಇದು ನೀವು ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಆ ಮಾತನಾಡಿದಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಭಾಪತಿಗಳ ಪೀಠದ ಬಳಿ ಹೋಗಿ ಅಲ್ಲಿದ್ದಂಥ ಕಾಂಗ್ರೆಸ್ ಸದಸ್ಯರ ಜೊತೆಗೂಡಿ ಬಿಜೆಪಿಯ ಸದಸ್ಯರುಗಳ ವಿರುದ್ಧವಾಗಿ ತಮ್ಮ ಸಿಟ್ಟನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲೂ ಇನ್ ಪರ್ಟಿಕ್ಯುಲರ್ ಅವರು ಸಿಟಿ ರವಿ ಅವರ ವಿಚಾರವಾಗಿ, ನಿನಗೆ ಮಗಳಿಲ್ವಾ, ತಾಯಿ ಇಲ್ವಾ, ಹೆಂಡತಿ ಇಲ್ವಾ, ನಿನಗೆ ಇದೇನಾನೋ ನೀನು ಏನು ಮಹಿಳೆಯರಿಗೆ ಕೊಡುವಂಥ ಗೌರವ ಅಂತ ಏಕವಚನದಲ್ಲೇ ಸಿಟಿ ರವಿ ಅವರ ವಿರುದ್ಧವಾಗಿ ಹರಿಹಾಯ್ತಾರೆ. ಆಚೆ